ನ ಸಂಖ್ಯೋಪಸಂಗ್ರಹಾಧಿಕರಣ. ಬಹುತ್ವವಾಚಿ ಶಬ್ದಗಳನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುವುದು. ಸಂಖ್ಯಾವಾಚಕ ಪದಗಳಿಗೆ ಉಪಲಕ್ಷಣವಾಗಿ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಕ್ರಮವನ್ನು ತಿಳಿಸುತ್ತಾ ಬೃಹದಾರಣ್ಯಕದಲ್ಲಿರುವ ಅನ್ಯತ್ರೈವ ಪ್ರಸಿದ್ಧ ಪಂಚಜನಾದಿ 5 ಜನರು ಶಬ್ದ ಸಮನ್ವಯವನ್ನು ಇಲ್ಲಿ ತೋರಿಸುತ್ತಾರೆ. ಈ ಅಧಿಕರಣದಲ್ಲಿ 3 ಸೂತ್ರಗಳು ಅಡಕವಾಗಿವೆ. ಸೂತ್ರ 118, 119 ಮತ್ತು 120. ಓಂ ನ ಸಂಖ್ಯೋಪಸಂಗ್ರಹಾದಪಿ ನಾನಾ ಭಾವಾದತಿ ರೇಖಾಚ್ಚ ಓಂ 118 ಸೂತ್ರ. ಸಂಖ್ಯೋಪಸಂಗ್ರಹಾತ್ ಅನೇಕ ಸಂಖ್ಯಾವಸ್ತು ಆಧಾರತ್ವವನ್ನು ಹೇಳಿದರೂ ನ ತತ್ತತ್ ಶಬ್ದವಾಚ್ಯತೆ ವಿರೋಧ ಬರುವುದಿಲ್ಲ. ಏಕೆಂದರೆ ಅವನದೇ ಅನಂತಾನಂತ ರೂಪಗಳಾಗಿರುವುದರಿಂದ ಹಾಗೂ ಅತಿರೇಕೆ ಚ ಸಕಲ ಪದಾರ್ಥಗಳ ಒಳಗೆ ಪ್ರತ್ಯೇಕ ನಿಯಾಮಕ ರೂಪಗಳೇ ಆತನದು ಇರುವುದರಿಂದ ಅದು ಯಾವುದೇ ತೊಂದರೆ ಇಲ್ಲ. ಪ್ರಾಣ, ಚಕ್ಷು, ಶ್ರೋತ್ರ, ಅಗ್ನಿ ಮತ್ತು ಮನಸ್ಸು ಎಂಬ 5 ಬೇರೆ ಅಲ್ಲ. ಏಕೆಂದರೆ ಪ್ರಾಣಾದಿಗಳು ಪರಮಾತ್ಮನ ಅಧೀನವಿರುತ್ತವೆ. ಒಬ್ಬನೇ ಪರಮಾತ್ಮನಿಗೆ ಪಂಚಸಂಖ್ಯೆಯ ವಿರೋಧವಿಲ್ಲ. ಏಕೆಂದರೆ ಅವನಿಗೆ ಅನೇಕ ರೂಪಗಳಿರುತ್ತವೆ. 100 ರೂಪವು, 1000 ರೂಪವು, ಅನಂತ ರೂಪಗಳಿವೆ. ವಿಷ್ಣು ಸಹಸ್ರನಾಮ ಹೊರಟಿದ್ದೆ ಅದಕ್ಕೆ. ಅಲ್ಲದೆ ಪರಮಾತ್ಮನ ಆಧಾರ ಯಸ್ಮಿನ್ ಬ್ರಹ್ಮಣಿ ರೂಪಕ್ಕೆ ಮತ್ತು ಆಧೇಯ ರೂಪಕ್ಕೆ ಪಂಚಜನಃ ರೂಪಕ್ಕೆ ವಿರೋಧವಿಲ್ಲ. ಏಕೆಂದರೆ ಆಧಾರ ಮತ್ತು ಆಧೇಯ ರೂಪಗಳು ಭಿನ್ನವಾಗಿವೆ. ಅತಿರೇಕಾತ್ ಪ್ರತ್ಯೇಕ. ಹರಿಕಥಾಮೃತ ಸಾರದಲ್ಲಿ ವಿಶೇಷವಾದ ಆಧಾರ ಆಧೇಯ ರೂಪಗಳ ಬಗ್ಗೆ ವಿವರಣೆ ಕೊಡಲಾಗಿದೆ. ಯಸ್ಮಿನ್ ಪಂಚಜನ ಆಕಾಶಶ್ಚ ಪ್ರತಿಷ್ಠಿತಃ ಬೃಹದಾರಣ್ಯಕ ಉಪನಿಷತ್ ಇತ್ಯಾದಿಷು ಬಹುಸಂಖ್ಯೋಪಸಂಗ್ರಹೇಪಿ ನ ವಿರೋಧ. ಬೃಹದಾರಣ್ಯಕದ ವಾಜಸನೇಯ ಶ್ರುತಿಯಲ್ಲಿ ವ್ಯಾಪ್ತನಾದ ದೇಹ ನಿಯಾಮಕ ಭಗವದ್ ರೂಪದಲ್ಲಿ 5 ಜನ ಮತ್ತು ಆಕಾಶ ಮೂಲ ಪ್ರಕೃತಿ ಇದ್ದಾರೆ ಎಂದು ಹೇಳಲಾಗಿದೆ. ಇವೇ ಮೊದಲಾದ ವಾಕ್ಯಗಳಲ್ಲಿ ಬಹುಸಂಖ್ಯಾಕ ವಸ್ತುಗಳ ಆಧಾರಕತೆಯು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಹೇಳಿರುವುದರಿಂದ ಆಧಾರ ಆಧೇಯ ವಸ್ತುಗಳಲ್ಲಿ ಸ್ಪಷ್ಟವಾದುದರಿಂದ ಪಂಚಜನ ಶಬ್ದವಾಚ್ಯ ಪರಬ್ರಹ್ಮನಾಮದ ವಿಷ್ಣು ಎಂದು ಹೇಳಿದರೆ ಯಾವ ವಿರೋಧವೂ ಇರುವುದಿಲ್ಲ. ತಸ್ಸೈವ ಆಕಾಶಾದಿಷು ನಾನಾಭಾವಾತ್ ತದರಿಕ್ತ ಸ್ವರೂಪತ್ವಾಚ್ಚ. ಏಕೆಂದರೆ ಆಕಾಶಾದಿಗಳಲ್ಲಿ ವಿಷ್ಣುವಿನ ನಾನಾ ರೂಪಗಳು ಇರುತ್ತವೆ ಮತ್ತು ಆ ಎಲ್ಲ ರೂಪಗಳು ದೇಹ ನಿಯಾಮಕ ರೂಪದಿಂದ ಅತಿರಿಕ್ತ ಬೇರೆಯೇ ಆಗಿರುತ್ತವೆ. ಪರಮಾತ್ಮನು ಒಬ್ಬನೇ ಇದ್ದರೂ ಅವನು ಅನೇಕ ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಆಧಾರವಾದ ಭಗವದ್ ರೂಪ ಮತ್ತು ಅಧೇಯವಾದ ಪಂಚಜನ ನಿಯಾಮಕ ಭಗವದ್ ರೂಪ ಇವುಗಳಲ್ಲಿ ಭಿನ್ನತೆ ಇದೆ. ಅವುಗಳ ಕಾರ್ಯದಲ್ಲಿ ಭಿನ್ನತೆ ಇದೆ. ಇವುಗಳಲ್ಲಿ ಸವಿಶೇಷ ಅಭೇದವಿರುವುದರಿಂದ ಯಾವುದೇ ವಿರೋಧವಿಲ್ಲ. ಮತ್ತು ಒಂದಕ್ಕೊಂದು ಕುಡಿದ್ದೇ ಇದು. ರೂಪಗಳಿಗೆ ಅಭೇದ, ಕಾರ್ಯದಲ್ಲಿ ಭೇದ ಇದೆ. ಆದ್ದರಿಂದ ಪಂಚಜನ ಶಬ್ದ ವಾಚ್ಯನು ವಿಷ್ಣುವೇ. ಜಗತ್ತು ನಡೆಯುವುದಕ್ಕೋಸ್ಕರವಾಗಿ ಪರಮಾತ್ಮನು ಅನೇಕ ರೂಪಧಾರಣೆಯನ್ನು ಮಾಡುತ್ತಾನೆ. ಆದರೆ ರೂಪಗಳಲ್ಲಿ ಬೇರೆ ಅನಿಸಿದ್ರು ಕೂಡ ಅದು ಅವನೊಬ್ಬನೇ ಅನಂತ ರೂಪನಿದ್ದಾನೆ. ಓಂ ಪ್ರಾಣಾದಯೋ ವಾಕ್ಯ ಶೇಷಾತ್ ಓಂ 119ನೇ ಸೂತ್ರ. ಅದೇ ಶ್ರುತಿಯಲ್ಲಿಯೇ ವಾಕ್ಯ ಶೇಷಾತ್ ವಿಶೇಷ ವಾಕ್ಯಗಳಿಂದ ಪ್ರಾಣಾದಯ ಪ್ರಾಣಾದಿ 5 ಶಬ್ದ ಪ್ರತಿಪಾದಿತ ಭಗವದ್ ರೂಪಗಳೇ. ಪ್ರಾಣಸ್ಯ ಪ್ರಾಣಂ ಎಂಬ ಶೇಷವಾಕ್ಯದಿಂದ ತಿಳಿದು ಬರುವ ಪಂಚಪ್ರಾಣ, ಚಕ್ಷು, ಶ್ರೋತ್ರ, ಅನ್ನ, ಮನಸ್ಸು ಇವುಗಳಿಗೆ ನಿಯಾಮಕನಾದ ಭಗವದ್ ರೂಪಗಳು ಪಂಚಜನ ಶಬ್ದದಿಂದ ವಾಚ್ಯ ಆಗಿರುತ್ತವೆ. ಪ್ರಾಣಸ್ಯ ಪ್ರಾಣಃ ಉಚ್ಚಕ್ಷುಷ ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯಾನ್ನಂ ಮನಸೋ ಮನಃ ಇತಿ ವಾಕ್ಯಶೇಷಾತ್. ಪ್ರಾಣಕ್ಕೆ ಚೇಷ್ಟಾಶಕ್ತಿ ನೀಡುವವ, ಕಣ್ಣಿಗೆ ನೋಡುವ ಶಕ್ತಿ ನೀಡುವವ, ಕಿವಿಗೆ ಕೇಳುವ ಶಕ್ತಿ ನೀಡುವವ, ಅನ್ನಕ್ಕೆ ಅನ್ನತ್ವವನ್ನು ನೀಡುವವ, ಭಕ್ಷ್ಯಕರ್ಮತ್ವ ನೀಡುವವ, ಮನಸ್ಸಿಗೆ ಮನನ ಶಕ್ತಿ ನೀಡುವವ. ಹೀಗೆ ಇವೇ 5 ಜನರು ಎಂದರೆ ಪರಮಾತ್ಮನ 5 ರೂಪಗಳು. ಹೀಗೆ ಮಾಧ್ಯಂದಿನ ಶಾಖೆಯಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಪರಮಾತ್ಮನು 5 ರೂಪಗಳಿಂದ 5 ಕಾರ್ಯಗಳನ್ನು ಮಾಡಿಸುತ್ತಾನೆ. ದೇಹದಲ್ಲಿದ್ದು ಮಾಡಿಸುತ್ತಾನೆ. ಆತನು ಅನ್ನದಲ್ಲಿ ಇದ್ದು ಅನ್ನತ್ವ. ನಾವು ಈ ಮಣ್ಣು ತಿನ್ನಲಿಕ್ಕೆ ಆಗೋದಿಲ್ಲ, ಅನ್ನವನ್ನೇ ತಿಂತೀವಿ. ಅನ್ನ ಮಾತ್ರ ನಮ್ಮ ಪಚನ ಆಗ್ತದೆ, ಅದರಿಂದ ನಮ್ಮ ಶಕ್ತಿ ಬರ್ತದೆ. ಎಲ್ಲ ಒಂದು ಕ್ರಮ ಇದೆ. ಆ ಕ್ರಮ ನಡೆಯಬೇಕಾದರೆ ಆ ಕರ್ಮ ಜಗತ್ತಿನಲ್ಲಿ ನಡೀತಾ ಇರಬೇಕಾದ್ರೆ ಜಗತ್ತು ಸೃಷ್ಟಿ ಆದಮೇಲೆ ಸಂಹಾರ ಆಗೋ ತನಕ, ಲಯ ಆಗೋ ತನಕ ಪರಮಾತ್ಮನ ವಿಭಿನ್ನ ರೂಪಗಳು
ವಿಭಿನ್ನ ರೂಪಗಳು ವಿಭಿನ್ನವಾದ ಕಾರ್ಯಗಳನ್ನು ಶಕ್ತಿಪ್ರದವಾಗಿ ಮಾಡಿಸುತ್ತವೆ. ಈ ರೀತಿಯಾಗಿ ಮಾಧ್ಯಂದಿನ ಸಂಖ್ಯೆಯಲ್ಲಿ ವೇದದ ಮಾಧ್ಯಂದಿನ ಶಾಖೆಯಲ್ಲಿ ಹೇಳಲಾಗಿದೆ. ಮಾಧ್ಯಂದಿನ ಶಾಖಾದಲ್ಲಿ ಪಂಚವಾಕ್ಯಶೇಷಗಳಿಂದ ಹಿಂದಿನ ಪಂಚರೂಪಗಳನ್ನು ಹೇಳಿದ್ದರೂ ಕಾಣುವ ಶಾಖೆಯ ವಾಕ್ಯಶೇಷದಲ್ಲಿ ಅನ್ನವನ್ನು ಹೇಳದೆ 4 ಹೇಳಿರುವರು ಎಂಬ ಆಕ್ಷೇಪಕ್ಕೆ ಸೂತ್ರಕಾರರು ಸಮಾಧಾನ ಮಾಡುತ್ತಾರೆ. ಮಾಧ್ಯಮದಲ್ಲೇ 5 ಹೇಳ್ಯಾರೆ, ಕಾಣುವುದಲ್ಲಿ 4 ಹೇಳ್ಯಾರೆ, ಅನ್ನನೇ ಹೇಳಿಲ್ಲಲ್ಲ ಯಾಕೆ ಅಂತ ಒಂದೇನೋ ಪ್ರಶ್ನೆ ಡೌಟ್ ಬರ್ಬೋದಲ್ಲ. ಅದಕ್ಕೆ ಇಲ್ಲಿ ಸೂತ್ರಕಾರರು ಹೇಳ್ತಾರೆ, ಓಂ ಜ್ಯೋತಿಷೈಕೆ ಶಾಮ ಸತ್ಯನ್ನೇ ಓಂ 120ನೇ ಸೂತ್ರ. ಏಕೆ ಶಾಮ್ ಕಾಣುವ ಶಾಖಾದಲ್ಲಿ ಅನ್ನದಲ್ಲಿ ಅಸತಿ ಹೇಳದಿದ್ದರು, ಅನ್ನದಲ್ಲಿ ಭಗವದ್ ರೂಪವನ್ನು ಹೇಳದಿದ್ದರು. ಜ್ಯೋತಿಷಿ ಜ್ಯೋತಿಯಲ್ಲಿ ಹೇಳಿರುವುದರಿಂದ 5 ಭಗವದ್ ರೂಪಗಳೆಂಬಲ್ಲಿ ವಿರೋಧವು ಬರುವುದಿಲ್ಲ. ಅನ್ನದಲ್ಲಿ ಅಂತ ಹೇಳಿಲ್ಲ, ಜ್ಯೋತಿಷಿ ಜ್ಯೋತಿಯಲ್ಲಿ ಹೇಳಿದ್ದಾರಲ್ಲ, ಆದ್ದರಿಂದ 5 ರೂಪಗಳು ಅಂತಕ್ಕಂಥ ವಿರೋಧ ಬರುವುದಿಲ್ಲ. ಕೆಲವರ ಎಂದರೆ ಕಾಣುವರ ಶಾಖೆಯಲ್ಲಿ ಅನ್ನವೆಂಬ ಭಗವದ್ ರೂಪವಿಲ್ಲದಿದ್ದರೂ ಅದರ ಸ್ಥಾನದಲ್ಲಿ ಜ್ಯೋತಿಷಾಂ ಜ್ಯೋತಿಹಿ ಬೃಹದಾರಣ್ಯಕ ಎಂದು ಹೇಳಲಾದ ಜ್ಯೋತಿ ಹೆಸರನ್ನು ಸೇರಿಸಿರುವುದರಿಂದ ಕಾಣುವ ಶಾಖೆಯವರ 5 ಭಗವದ್ ರೂಪಗಳು ಉಂಟಾಗುತ್ತವೆ. ಮಧ್ಯಂದಿನ ಶಾಖೆ ಮತ್ತು ಕಾಣುವ ಶಾಖೆಯ 5 ಭಗವದ್ ರೂಪಗಳಿಗೆ ಯಾವುದೇ ಡಿಫರೆನ್ಸ್ ಇಲ್ಲ. ತದ್ದೇವ ಜ್ಯೋತಿಷಾಂ ಜ್ಯೋತಿ ಬೃಹದಾರಣ್ಯಕ ಇತ್ಯನೇನ ಕಾಣ್ವಾನಾಂ ಪಂಚಕಂ. ಸೂರ್ಯಾದಿ ಜ್ಯೋತಿ ರೂಪಗಳಿಗೆ ತೇಜಸ್ಸನ್ನು ನೀಡುವ ಜ್ಯೋತಿ ಎಂದು ದೇವತೆಗಳು ಪರಮಾತ್ಮನನ್ನು ಉಪಾಸನೆ ಮಾಡುತ್ತಾರೆ. ಜ್ಯೋತಿಗಳನ್ನು ಹೊಂದಿದಂಥ ಸೂರ್ಯಾದಿ ಇತ್ಯಾದಿ ಏನು ವಸ್ತುಗಳಿವೆ ಅಲ್ಲ, ದೇವತೆಗಳಿದ್ದಾರಲ್ಲ ಅಂತರ್ಗತವಾಗಿ ಆ ವಸ್ತುಗಳಲ್ಲಿ ಅವು ಎಲ್ಲ ಶಕ್ತಿ ಜ್ಯೋತಿ ಕೊಡ್ತಕ್ಕಂಥವು ಯಾರು? ಪರಮಾತ್ಮ ಅಂತ ದೇವತೆಗಳು ಉಪಾಸನೆ ಮಾಡುತ್ತಾರೆ ಎಂಬ ಹಿಂದಿನ ವಾಕ್ಯದಲ್ಲಿದ್ದ ಜ್ಯೋತಿ ರೂಪವನ್ನು ಅನ್ನದ ಸ್ಥಾನದಲ್ಲಿ ಸೇರಿಸಿರುವುದರಿಂದ ಕಣ್ವ ಶಾಖೆಯವರ 5 ಭಗವದ್ ರೂಪಗಳು ಆಗುತ್ತವೆ. ಜ್ಯೋತಿ ರೂಪವನ್ನೇ ಅನ್ನದ ಸ್ಥಾನದಲ್ಲಿ ಸೇರಿಸಿದ್ದಾರೆ. ಯಾಕಂದರೆ ಆ ಜ್ಯೋತಿಯ ಪ್ರಖರತೆ ಶಕ್ತಿ, ಅನ್ನದಿಂದ ನಮ್ಮ ಶಕ್ತಿ ಬರ್ತದೆ ಅಂತಕ್ಕಂಥ ಎನರ್ಜಿ. ಮಾಧ್ಯಂದಿನ ಮತ್ತು ಕಾಣುವ ಶಾಖೆಯಲ್ಲಿ ಪಂಚರೂಪಗಳ ಭೇದವನ್ನು 2 ರೀತಿಯಿಂದ ಸಮಾಧಾನ ಮಾಡಬಹುದು. ಸಮಾಧಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಜ್ಯೋತಿ ಮತ್ತು ಅನ್ನಗಳಿಗೆ ಒಂದೇ ಅರ್ಥವನ್ನು ಏಕಾರ್ಥತ್ವಂ ಹೇಳಬಹುದಾಗಿದೆ. ಜ್ಯೋತಿ ಅಂದರೆ ಅನ್ನವಾಗುವುದು, ಶಕ್ತಿಯ ರೂಪಾಂತರ. ಎನರ್ಜಿ ಏನಾಗ್ತದೆ, ಅದು ನಾಶ ಆಗೋದಿಲ್ಲ, ರೂಪಾಂತರ ಹೊಂದುತ್ತೆ ಅಂತಕ್ಕಂಥ ವಿಚಾರವನ್ನು ಫಿಸಿಕ್ಸ್ ಹೇಳಿಕೊಡ್ತದೆ. ಫಿಸಿಕ್ಸ್ ಹೇಳಿದೆ. ಈಗ ಯಾವುದೋ ಒಂದು ಶಕ್ತಿ ರೂಪವನ್ನು ಅದು ಬೇರೆ ರೂಪವಾಗಿ ಆಗ್ತದೆ. ಈ ಎಲೆಕ್ಟ್ರಿಸಿಟಿಯನ್ನು ನಾವು ಏನು ಮಾಡ್ತೇವೆ, ಮನೆಯಲ್ಲಿ ಕರೆಂಟ್ ಏನದಲ್ಲ ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸ್ತೇವೆ. ಅದನ್ನು ಹೀಟಾಗಿ ಉಪಯೋಗಿಸ್ತೀವಿ, ಲೈಟಾಗಿ ಉಪಯೋಗಿಸ್ತೀವಿ, ವಾಷಿಂಗ್ ಮೆಷಿನಿಗೆ ಉಪಯೋಗಿಸ್ತೀವಿ, ಫ್ರಿಜ್ಜಿಗೆ ಕೂಲ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಹೀಗೆ ಅಧಿಕಾರಿ ಭೇದ ಹೇಳುವುದು. ಕೆಲವರು ಅನ್ನಾದಿ ಪಂಚಕಗಳಿಂದ ಮತ್ತು ಕೆಲವರು ಜ್ಯೋತಿ ಪಂಚಕಗಳಿಂದ ಉಪಾಸನೆ ಮಾಡುವವರು ಎಂದು ಹೇಳಿ ನೋಡ್ರಿ. ಅದು ಕೂಡ ಇದೆ, ಜ್ಯೋತಿ ಪಂಚಕಗಳಿಂದ ಉಪಾಸನೆ ಮಾಡ್ತಾರೆ. ಆದ್ದರಿಂದ 5 ಅಂತಕ್ಕಂಥದ್ದು ಏನು ರೂಪ ಇದೆಯಲ್ಲ, ಪರಮಾತ್ಮನ 5 ರೂಪ ಬೇರೆ ಬೇರೆ ಇದ್ದರೂ ಕೂಡ ಅವನು ಅಭಿನ್ನ, ಪರಮಾತ್ಮನ ಒಬ್ಬನೇ ಆಗಿದ್ದಾರೆ. ನ ಸಂಖ್ಯೋಪಸಂಗ್ರಹಣಾಧಿಕರಣ ರಚನೆ. ವಿಷಯ ಪಂಚಜನರು ಯಾರು ಎಂಬುದು ವಿಷಯ. 5 ಜನ ಯಾರಪ್ಪ ಅವರು? ಸಂಶಯ. ಪಂಚಜನರು ಎಂದರೆ ಪ್ರಾಣ, ಚಕ್ಷು, ಶ್ರೋತ್ರ, ಅನ್ನ, ಮನಸ್ಸು ಇವೋ ಅಥವಾ ಪರಮಾತ್ಮನ ಪ್ರಾಣಾದಿ ಪಂಚರೂಪಗಳು. ವಾಯುದೇವರು ಕೂಡ 5 ರೂಪಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ ರೀತಿ ಏನೇನೋ ವಿಷಯಗಳಿವೆ. ಪೂರ್ವಪಕ್ಷ. ಪಂಚಜನ ಎಂದರೆ ಪ್ರಾಣ, ಚಕ್ಷು, ಶ್ರೋತ್ರ, ಅನ್ನ, ಮನಸ್ಸು ಅಥವಾ ಪ್ರಾಣಾದಿ ಪಂಚಕಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಒಬ್ಬನೇ ವಿಷ್ಣು ಪಂಚಜನ ಆಗಲು ಸಾಧ್ಯವಿಲ್ಲ. ಅಲ್ಲದೆ ಯಸ್ಮಿನ್ ಎಂದರೆ ದೇಹಸ್ಥ ಪರಮಾತ್ಮನಲ್ಲಿ, ಪಂಚಜನ ಎಂದರೆ 5 ಭಗವತ್ ರೂಪಗಳೆಂದು ಹೇಳಿದರೆ ಆಧಾರ ಅಧೇಯಗಳು ಒಂದೇ ಆಗುವ ಪ್ರಸಂಗ ಬರುತ್ತದೆ. ಆದ್ದರಿಂದ ಪಂಚಜನ ವಾಚ್ಯನು ವಿಷ್ಣುವಿನ ಆಧಾರ ಅಧೇಯ ಎಲ್ಲ ಅವನೇ ಎಲ್ಲ ಆಗಿಬಿಟ್ರೆ ಜಗತ್ತು ಹೆಂಗೆ ನಡೀಬೇಕು ಅಂತಕ್ಕಂಥ. ಆದ್ದರಿಂದ ನಾವು ವಿಷ್ಣು ಅಲ್ಲ, ಬೇರೆ ಬೇರೆ ವಿಷಯಗಳು, ವಸ್ತುಗಳು, ಜನರುಗಳು, ಶಕ್ತಿ ಬೇರೆ ಶಕ್ತಿ. ಹಾಗೆ ಸಿದ್ಧಾಂತ. ಪಂಚಜನ ಎಂದರೆ ಪರಮಾತ್ಮನ 5 ರೂಪಗಳೇ ಆಗಿವೆ. ಪರಮಾತ್ಮನು ಒಬ್ಬನೇ ಇದ್ದರೂ ಅವನು ಅನೇಕ ರೂಪಗಳನ್ನು ತೆಗೆದುಕೊಳ್ಳುವುದರಿಂದ ಸಂಖ್ಯಾ ವಿರೋಧ ಇಲ್ಲ. ಇನ್ನು ಆಧಾರಾಧೇಯಗಳು ಒಂದೇ ಆಗುವ ಪ್ರಸಂಗವೇ ಇಲ್ಲ. ಏಕೆಂದರೆ ಆಧಾರ ರೂಪ ಮತ್ತು ಅಧೇಯ ರೂಪಗಳಲ್ಲಿ ಭೇದ ಇದೆ, ರೂಪಗಳಲ್ಲಿ ಭೇದ ಇದೆ. ಸವಿಶೇಷ ಅಭೇದವಿರುವುದರಿಂದ ಪರಮಾತ್ಮ ರೂಪಗಳಲ್ಲಿ ಅಭೇದ ಎಂಬ ಸಿದ್ಧಾಂತಕ್ಕೆ ವಿರೋಧ. ಅಂದರೆ ಕಾರ್ಯಗಳಲ್ಲಿ ಭೇದ, ಆದರೆ ಪರಮಾತ್ಮ ಒಬ್ಬನೇ, ಅವನ ಕಾರ್ಯ ಬೇರೆ ಬೇರೆ ಇದೆ. ಆದ್ದರಿಂದ 5 ಜನರು ಅಂತಕ್ಕಂಥದ್ದು ಸರಿಯಾದ ವಿಷಯವಾಗಿದೆ. ಮುಂದೆ ಒರೆಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.